ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ನಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೂವರು ಮುಸ್ಲಿಂ ನಾಯಕರ ಪೈಕಿ ಇಬ್ಬರ ವಿರುದ್ಧ ಕ್ರಮ ಆಗಿದೆ. ಅಬ್ದುಲ್ ಜಬ್ಬಾರ್ ಸಸ್ಪೆಂಡ್ ಆಗಿದ್ದಾರೆ. ನಜೀರ್ ಅಹಮದ್ ತಲೆದಂಡ ಮಾಡಿದ್ದಾಗಿದೆ. ಹೀಗಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ನಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸಚಿವ ಜಮೀರ್ ಅಹಮದ್ ವಿರುದ್ಧನೂ ಕೂಡ ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಇದೆ. ಆಪ್ತರ ಮೇಲಿನ ಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಈಗಾಗಲೇ ಕೆಂಡಾಮಂಡಲ ಆಗಿದ್ದಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ಸಿಎಂಗೆ ವರದಿ ಒಪ್ಪಿಸಿರುವಂತಹ ಜಮೀರ್, ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಸಿಎಂ ಡಿಸಿಎಂ ಜೊತೆಗೆ ಮಾತುಕತೆಗೆ ಮುಂದಾಗಿರುವಂಥದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಜಮೀರ್. ಸಿಎಂ ಸೂಚನೆ ಮೇರೆಗೆ ಹೈಕಮಾಂಡ್ಗೆ ವರದಿ ನೀಡೋದಕ್ಕೆ ಮುಂದಾದಂತ ಜಮೀರ್, ಸಿಎಂ ಸೂಚನೆ ಮೇರೆಗೆ ಹೈಕಮಾಂಡ್ಗೆ ಸಚಿವ ಜಮೀರ್ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಚರ್ಚೆ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಇದೆಯಂತೆ. ಜಮೀರ್ ಸಮಜಾಯಿಷಿ ಏನ್ ಹಾಗಾದ್ರೆ? ನೋಡಿ, ಪ್ರಚಾರ ಮಾಡದ ಆರೋಪಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಬಳಿ? ನಾನು ದಾವಣಗೆರೆಗೆ ಹೋಗಿದ್ದೆ, ಕೇರಳಕ್ಕೆ ಕಳಿಸಿದ್ರಿ, ಕೇರಳಕ್ಕೆ ಹೋಗಿದ್ದೆ, ಇಷ್ಟೆಲ್ಲ ಪ್ರಚಾರ ಮಾಡಿದ್ರು ಕೂಡ ನನ್ನ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಮಾಡ್ತಾ ಇದ್ದೀರಿ ಅಂದ್ರೆ ಏನಾದ್ರೂ ಸಾಕ್ಷಿ ಬೇಕಲ್ಲ, ಇದೆಯಾ? ದಾವಣಗೆರೆಯಲ್ಲಿ ಮುಖಂಡರ ಜೊತೆ ಸಭೆ ಮಾಡಿದ್ದೇನೆ, ಈ ರೀತಿ ಸಮಜಾಯಿಷಿ ಕೊಡ್ತಾ ಇರೋದು ಜಮೀರ್ ಅಹಮದ್. ಅವರ ವರದಿಯಲ್ಲಿ ಇವೆಲ್ಲ ಅಂಶಗಳು ಉಲ್ಲೇಖ ಆಗಿವೆ.